ನಮಸ್ತೆ. ಈ ಕೋವಿಡ್ ಬಂದಾಗಿಂದ ನಮಗೆ ಶೀತ ಕೆಮ್ಮು ಇದೆಲ್ಲ ನಮ್ಮ ನೆಂಟರ ಥರ ಆಗೋಗ್ಬಿಟ್ಟಿದೆ. ಯಾವಾಗ ಬೇಕಾದರೂ ಬರುತ್ತೆ, ಯಾವಾಗ ಬೇಕಾದರೂ ಹೋಗುತ್ತೆ. ಜೊತೆಯಲ್ಲೇ ಇರೋರಿಗೂ ಜೊತೆಯಲ್ಲೇ ಇರುತ್ತೆ. ಹಾಗಾಗಿ ಸ್ವಲ್ಪ ನನಗೂ ಶೀತ ಜಾಸ್ತಿ ಆಗಿತ್ತು ಅಂತ ಅಂದ್ಬಿಟ್ಟು ಒಂದು ಸ್ಟೀಮ್ ತೊಗೊಳ್ಳೋಣ ಅಂತ ಬೆಳಿಗ್ಗೆ ಎದ್ದು ಬ್ರಷ್ ಎಲ್ಲ ಮಾಡಿ ಸ್ಟೀಮ್ ತೊಗೊತಾ ಇದ್ದೀನಿ. ನೀರಿಗೆ ದೊಡ್ಡಪತ್ರೆ ಎಲೆ ಮತ್ತು ಸ್ವಲ್ಪ ಟರ್ಮರಿಕ್ ಹಾಕಿ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಸ್ಟೀಮ್ ತೊಗೊಳ್ಳಿ. ಅದು ತೊಗೊಳ್ಳೋದ್ರಿಂದ ನಮಗೆ ಸ್ವಲ್ಪ ಬ್ರೀತಿಂಗ್ ಇಶ್ಯೂ ಇಲ್ಲ ಕಫ ಕಟ್ಟಿದೆ ಶೀತ ಅಂತಂದರೆ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ನಾನೊಂದು ಇನ್ಸ್ಟೆಂಟ್ ಕಾಫಿ ಪೌಡರ್ ಮಾಡ್ಕೊಂಡಿದ್ದೆ, ಶುಂಠಿ ಯೂಸ್ ಮಾಡಿ ಅದನ್ನು ಯೂಸ್ ಮಾಡಿಕೊಂಡು ಒಂದು ಕಾಫಿನೂ ಮಾಡಿಕೊಂಡೆ, ದೊಡ್ಡಪತ್ರೆ ಎಲೆ ಯೂಸ್ ಮಾಡಿಕೊಂಡು. ಇದನ್ನು ಕುಡ್ದಾಗ್ಲೂ ಕಫ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಒಂದು 5-6 ಡೇಸ್ ಕಂಟಿನ್ಯೂಸ್ ಆಗಿ ಕುಡಿಬೇಕು. ಎಲ್ಲ ಮುಗಿಸಿ ರೆಸ್ಟ್ ತೊಗೊಂಡು ಈವ್ನಿಂಗ್ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ರಾಮಚಂದ್ರನ್ಗೆ ಹೋದ್ವಿ. ತ್ರಿವೇಂದ್ರಮಲ್ಲಿ ರಾಮಚಂದ್ರನ್ ಬೋತೀಸ್ ತುಂಬ ಫೇಮಸ್ಸು. ಈ ಫೇಮಸ್ ರಾಮಚಂದ್ರದಲ್ಲಿ ನನಗೆ ನನ್ನ ಹಸ್ಬೆಂಡ್ಗೆ ಯಾವತ್ತೂ ಕಾರ್ ಪಾರ್ಕಿಂಗ್ ಸಿಕ್ಕೇ ಇಲ್ಲ. ಇದುವರೆಗೂ ನಾವು ಕಾರ್ ಪಾರ್ಕ್ ಮಾಡೇ ಇಲ್ಲ ಕಾಂಪ್ಲೆಕ್ಸಲ್ಲಿ. ನಾವೆಲ್ಲಾದರೂ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಬರ್ತೀವಿ. ತುಂಬ ಕಾಸ್ಟ್ಲಿ ಇರುತ್ತೆ, ಆದರೆ ಇಲ್ಲಿ ಜನಗಳು ಹೇಳ್ತಾರೆ ಇಲ್ಲಿ ತುಂಬ ಚೀಪಾಗಿ ಸಿಗುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ ಅಂತ. ನಾನು ಅವಾಗೆಲ್ಲ ಡಿ-ಮಾರ್ಟ್ನ ನೆನೆಸ್ಕೊತಾ ಇರ್ತೀನಿ. ಸಿದ್ದು ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ದ ಅಂತ ಹೇಳಿ ಐಸ್ ಕ್ರೀಮ್ ಕೊಡಿಸಿ ನಾನು ತಿನ್ನೋ ಹಾಗಿರಲಿಲ್ಲ ಅಂತ ಬೇಜಾರಾಗ್ತಿತ್ತು. ಗ್ಯಾಪಲ್ಲಿ ನಾನು 1-2 ಸ್ಪೂನೆಲ್ಲ ತಿಂದು ಸ್ನ್ಯಾಕ್ಸ್ ತಿಂದು ಆಲ್ರೆಡಿ ಟೈಮ್ ಆಯಿತು, ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಹೊರಟ್ವಿ. ಇವತ್ತಿನ ದಿನ ಹೀಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.